ಪಾವಗಡ ತಾಲೂಕಿನಾದ್ಯಂತ ಶುಕ್ರವಾರ ರಾತ್ರಿ ಉತ್ತಮ ಬಿರುಗಾಳಿ ಸಹಿತ ಮಳೆಯಾಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸಿದೆ. ಹದ ಮಾಡೋ ಭೂಮಿಗೆ ತಂಪು ತಂದಂತಾಗಿದೆ ಎಂಬ ಸಂತಸ ರೈತರ ಮೊಗದಲ್ಲಿದೆ. ಇನ್ನು ನಿಡಗಲ್ ಹೋಬಳಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳು ಕುಸಿದು ನೆಲಕ್ಕೆ ಹುರುಳಿ ಬಿದ್ದಿವೆ. ಅದರಲ್ಲೂ ಕೆಂಚಮನಹಳ್ಳಿ ಭಾಗದಲ್ಲಿ ದೊಡ್ಡ ಗಾತ್ರದ ಒಂದಷ್ಟು ಮರಗಳು ಗಾಳಿ ಮಳೆಗೆ ಉರುಳಿ ಬಿದ್ದಿರುವಂತಹ ಮಾಹಿತಿ ಇದೆ. ಲಿಂಗದಳ್ಳಿ ಹಾಗೂ ಸಾಸಲಕುಂಟೆ ಪೋಲೇನಹಳ್ಳಿ ಮುಖ್ಯ ರಸ್ತೆಯಲ್ಲಿ 4-5 ವಿದ್ಯುತ್ ಕಂಬಗಳು ಹಾಗೆ ಟ್ರಾನ್ಸ್ಫಾರ್ಮರ್ ರಸ್ತೆಗೆ ಬಿದ್ದಿದೆ. ಈ ದೃಶ್ಯ ಕಂಡ ಜನರು ಕಂಗಲಾಗಿದ್ದಾರೆ. ಈ ಒಂದು ಘಟನೆಗೆ ಅಡಿಕೆ ಹಾಗೂ ತೆಂಗಿನ ಮರಗಳು ವಿದ್ಯುತ್ ವೈರಿನ ಮೇಲೆ ಬಿದ್ದ ಪರಿಣಾಮ ಕಂಬಗಳು ನೆಲಕ್ಕೆ ಹುರುಳಿ ಬಿದ್ದಿವೆ ಎನ್ನಲಾಗ್ತಾ ಇದೆ. ಜೊತೆಗೆ ಪೋಲೇನಹಳ್ಳಿ ಬಳಿ ಈಶ್ವರಪ್ಪ ಎಂಬುವರ ಕೋಳಿ ಶೆಡ್ ಕೂಡ ಗಾಳಿ ಮಳೆಗೆ ಹಾನಿಯಾಗಿದೆ ಅಂತ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಮಳೆ ಆರಂಭವಾದಾಗಲೇ ವಿದ್ಯುತ್ ಸ್ಥಗಿತವಾದ್ರಿಂದ ಅದೃಷ್ಟವಶಾತ್ ಜನಸಾಮಾನ್ಯರಿಗೆ ಯಾವುದೇ ಅನಾಹುತ ಸಂಭವಿಸಿಲ್ಲ. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಲಿಂಗದಳ್ಳಿ ಭಾಗದಲ್ಲಿ ಸಂಭವಿಸಿದ ಘಟನೆಯ ದೃಶ್ಯ ಕಂಡು ಆತಂಕವೆನಿಸಿತು. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಧಾವಿಸಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಮುಂದೆ ಇಂತಹ ಅನಾಹುತ ಜರುಗದಂತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಮನವಿಯನ್ನು ಮಾಡಿಕೊಂಡರು. ಸಂಬಂಧಪಟ್ಟ ಇಲಾಖೆ ಹೋಗಿ ಇವತ್ತೇ ಹೋಗಿ ಅದನ್ನು ರೆಡಿ ಮಾಡಿಕೊಡ್ಬೇಕು. ಭಾಳಷ್ಟು ಕಡೆಯಲ್ಲಿ ಅನಾಹುತಗಳು ಕಂಬಗಳೆಲ್ಲ ದಾರಿ ಬಿದ್ದೋಗಿದ್ದಾವೆ. ಮತ್ತು ಅಡಿಕೆ ತೆಂಗು ತೋಟಗಾರಿಕೆ ಬರ್ತೈತೆ ಅದು. ಅವ್ರು ಹೋಗಿ ತಕ್ಷಣ ತೋಟಗಾರಿಕೆಗೆ ಬರೋ ಅಂಥದ್ದು ಸಂಬಂಧಪಟ್ಟ ಇಲಾಖೆ ಹೋಗಿ ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು. ಅಲ್ಲಿ ಏನೇನು ನಡೆದೈತವೆಲ್ಲ ಮರಗಳು ರಿಪೋರ್ಟ್ ಆಗಬೇಕು. ಮತ್ತು ಆ ನಷ್ಟ ಪರಿಹಾರವನ್ನು ಸರ್ಕಾರ ಕಟ್ಟಿಕೊಡ್ಬೇಕು. ಮತ್ತು ಅಂಥ ಇದು ದೊಡ್ಡ ಇದು ಲೈರಿಗಳೆಲ್ಲ ರಸ್ತೆಗೆ ಬಂದು ಬಿದ್ದಾಯಿದ್ದಾವೆ. ಕೆಬಿನವ್ರಿಗೆ ಬೆಳಗ್ಗೆ ಇಂಟೆಲಿಜೆಂಟ್ ರಿಪೋರ್ಟ್ ಹೇಳಿದಾರಂತೆ. ತಕ್ಷಣ ಹೋಗಿ ಅವನ್ನ ಬೇಗ ಅದನ್ನು ತುರ್ತಾಗಿ ಅವ್ನು ರೆಡಿ ಮಾಡಿ, ಎಲ್ಲೆಲ್ಲಿ ಏನು ಅನಾಹುತ ನಡೆದೈತೆ ಅದನ್ನು ರೆಡಿ ಮಾಡಿ ಈಗಲೇ ತಕ್ಷಣ ತುರ್ತಾಗಿ ತಗೋಬೇಕು ಅಧಿಕಾರಿಗಳು ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘ ಪತ್ರಿಕೆ ಮಾಧ್ಯಮದವರಲ್ಲಿ ಹೇಳ್ತಾ ಆ ಭಾಗದ ರೈತರಿಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಾತನಾಡ್ತಾ ಇದ್ದೀನಿ.